ಸ್ವಾಗತ. ಇವತ್ತು ಭಾರತೀಯ ಜನತಾ ಪಾರ್ಟಿದು ಸೇರೋದಕ್ಕೆ ಹಿಂದೆ ಮುಂದೆ ನೋಡೋ ಅಂತ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಹಿಂದೂ ಧರ್ಮದ ಪರವಾಗಿ ಅಥವಾ ದೇಶದ ಪರವಾಗಿ ಯಾವ್ದಾದ್ರು ಪಾರ್ಟಿ ರಾಜಕಾರಣ ಮಾಡ್ತಾ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಬಿಟ್ರೆ ಬೇರೆ ಯಾವ ಪಾರ್ಟಿಲೂ ಸಿದ್ಧಾಂತ ಆ ತತ್ವ ಯಾವುದೂ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕೆ ಬಹಳ ಗೊಂದಲಗಳಿರುತ್ತವೆ. ಯಾಕಂದ್ರೆ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟು ಬಲಿಷ್ಠವಾಗಿಲ್ಲ ಅಂತ. ಆದ್ರೆ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಕೇಳಿ. ಇವತ್ತು ನೀವು 40 ಜನ ಇರ್ತೀರಾ, ನಾಳೆಗೆ 400 ಜನ ಆಗ್ತೀರಾ, ಮುಂದೊಂದು ದಿನ 4,000 ಜನ ಆಗ್ತೀರಾ, 40,000 ಈ ತಾಲೂಕಲ್ಲಿ ಈ ಬಾರಿ ಆಗುತ್ತೆ. ಈ ಕಾಂಗ್ರೆಸ್ ಅಲ್ಲಿ ಏನ್ ಹೇಳ್ತಾರೆ, ಬರೀ 100 ಸಲ ಸುಳ್ಳು ಹೇಳಿ ಅದನ್ನ ನಿಜ ಅಂತ ನಂಬ್ಸಕ್ ಟ್ರೈ ಮಾಡ್ತಾರೆ. ದಲಿತ ಸಮಾಜದಿಂದ ಒಬ್ರನ್ನ ಮೇಲೆ ಎತ್ತಿ ರಾಷ್ಟ್ರಪತಿ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ. ಅಂಬೇಡ್ಕರ್ ಅವರಿಗೆ ಒಂದು ಇದು ಮಾಡೋಕ್ಕೆ ಏನು ಭಾರತ ರತ್ನ ಕೊಡೋಕ್ಕೆ ಹೋರಾಟ ಮಾಡಿದ್ದಂಥದ್ದು ಭಾರತೀಯ ಜನತಾ ಪಾರ್ಟಿ. ಇವತ್ತು ಅಂಬೇಡ್ಕರ್ ಇದ್ದಂಥ ಸ್ಥಳಗಳನ್ನ 5 ಗುರುತಿಸಿ ಅದನ್ನ ಪುಣ್ಯ ತೀರ್ಥ ಸ್ಥಳಾಗಿ ಮಾಡಿರೋಂಥದ್ದು ಭಾರತೀಯ ಜನತಾ ಪಾರ್ಟಿ. ಹಿಂದುಳಿದ ಸಮಾಜನ ಮೇಲೆತ್ತಕ್ಕೆ ಅಂತ ಕೆಲಸ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ಹೊರತು ಇವರು ಬಾಯಿ ಮಾತಲ್ಲಿ ಹೇಳಿ, ಬಾಯಿ ಮಾತಲ್ಲಿ 100 ಸಲ ಸುಳ್ಳು ಹೇಳಿ ಅದನ್ನು ನಿಜ ಮಾಡಿ ಹೊರಟಿದ್ದಾರೆ. ಹಂಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಹೆರಿಗೆ ಹಾಸ್ಪಿಟ್ಲ್ ಇಲ್ಲ. ನಮ್ಮ ತಾಲೂಕಿನ ಅಕ್ಕಂದಿರು ತಾಯಂದಿರು ಹೋಬಳಿ ಮಟ್ಟದ್ದು ಉದಯಪುರದಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಇದೆ. ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಹೆರಿಗೆ ಹಾಸ್ಪಿಟ್ಲ್ ಇಲ್ಲ. ಯಾಕಂದ್ರೆ ಇವ್ರ ಕೈ ತರಕ್ಕೆ ಶಕ್ತಿ ಇಲ್ಲ. ಹಂಗಾಗಿ ನೀವೆಲ್ಲ ಹೋರಾಟ ಮಾಡಿ ಶಕ್ತಿ ತುಂಬಿದ್ರೆ ಒಂದು ಬದಲಾವಣೆ ಗಾಳಿ ಬೀಸುತ್ತೆ. ಬದಲಾವಣೆ ಪರ್ವ ಚನ್ನರಾಯಪಟ್ಟಣ ತಾಲೂಕಲ್ಲೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳಿದೆ. ನೀವೆಲ್ಲ ಒಗ್ಗೂಡೋಣ, ನಾವೆಲ್ಲ ಒಗ್ಗೂಡೋಣ. ಹಗಲು ರಾತ್ರಿ ಅನ್ನೋ ರೀತಿಯಲ್ಲಿ ಕಷ್ಟಕ್ಕೆ ಸ್ಪಂದಿಸೋಂಥದ್ದು, ನಿಮ್ಮ ವಾರ್ಡಿನಲ್ಲಿರುವಂಥ ಬಡವ್ರನ್ನ ಮನೆಯವ್ರನ್ನ ಕಷ್ಟ ಸುಖ ವಿಚಾರಿಸಿ ಅವರಿಗೆ ನಮ್ಮ ಕೈಲಾಗದಂಥ ಶಕ್ತಿ ಮಾಡಿ ಸಹಾಯ ಮಾಡಿ ಶಕ್ತಿ ತುಂಬತ್ತವನ್ನ. ಇಲ್ಲಿವರೆಗೂ ಏನು ಅನುದಾನಗಳು ಬರ್ತಾಯಿದ್ದು ರೈತರಿಗೆ ಯಾರ್ಯಾರು ಪೆನ್ಷನ್ ಕೊಡೋ ರೀತಿ ಯಾರು ಯೋಚನೆ ಮಾಡಿದ್ರು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಯೋಚನೆ ಮಾಡಿದ್ದು. ಪ್ರತಿಯೊಬ್ಬ ರೈತರನ್ನ ಖಾತೆದಾರರ ಅಕೌಂಟಿಗೆ ದುಡ್ಡು ಹೋಗೋಂಥದ್ದು ಫಸ್ಟ್ ತಂದಿದ್ದು ಸ್ಕೀಮು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಾವು ಹೇಳ್ತಾರೆ ನಾವು 10 kg ಅಕ್ಕಿ ಕೊಡ್ತಿದ್ದೀವಿ ಅಂತ. ಇವತ್ತು 5 kg ಬರ್ತಾ ಇರೋದು ಕೇಂದ್ರ ಸರ್ಕಾರದ್ದು ಮೋದಿ ಗೌರ್ಮೆಂಟಿಂದ ಹೊರತು ಇವರೇನು ಕೊಡ್ತಾ ಇಲ್ಲ. ಹಂಗಾಗಿ ನಿಂತ 100 ಸ್ಕೀಮ್ಗಳಿದ್ದನ್ನ ಹಾಳು ಮಾಡಿ ಇವತ್ತು ನಾವು ಫ್ರೀ ಕೊಡ್ತೀವಿ ಅನ್ನೋದು ಬಿಟ್ಟರೆ ಎಲ್ಲ ರೇಟು ಜಾಸ್ತಿ ಆಯಿತು. ಕಂದಾಯ ಒಂದು ಡಬಲ್ ಆಯಿತು, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಆಯಿತು. ಒಂದು ಬಡವ ಯಾರೋ ಒಬ್ಬ ಕೂಡಿಸಿ ಒಂದು 20 ಲಕ್ಷ ಸೈಟ್ ತಗೊಳ್ತಾನೆ ಅಂದರೆ ಅವನು 2 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ಒಂದು ರೈತ ಬೋರ್ ಹಾಕಿಸ್ತೀನಿ ಅಂದರೆ ಟ್ರಾನ್ಸ್ಫಾರ್ಮರಿಗೆ 3 ಲಕ್ಷ ಕಟ್ಟಬೇಕು. ಫಸ್ಟ್ ಅದು 30,000 ಇತ್ತು. ಇಂಥ 100 ಉದಾಹರಣೆಗಳಿದ್ದಾವೆ. ಹಂಗಾಗಿ ಎಲ್ಲ ನಾವು ರಾಜಕೀಯವಾಗಿ ಎಲ್ಲ ಒಗ್ಗೂಡೋಣ, ನಾವೆಲ್ಲ ಒಂದು ಶಕ್ತಿಯಾಗಿ ಬೆಳೆಯೋಣ. ನಿಮ್ಮ ಯುವಕರಿಗೆ ನಾನು ಹೇಳಿದ್ದೀನಿ, ನಿಮ್ಮ ಅಣ್ಣನ ತಮ್ಮನ ಥರ ನಾನು ಇದ್ದು ಸಹಕಾರ ಕೊಡ್ತೀನಿ ಅಂತ ಮಾತನ್ನ ನಾನು ಉಳಿಸ್ಕೋತೀನಿ. ನೀವು ಈ ಬೂತಲ್ಲಿ ಈ ವಾರ್ಡಿಗೆ ಸಂಬಂಧಪಟ್ಟಾಗಿ ಏನೇನು ಸಂಘಟನೆ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿ. ಹಾಗೆ ಧರ್ಮ ಕಾರ್ಯಗಳನ್ನೂ ತೊಡಗಿಸ್ಕೋಬೇಕು. ದೇಶ ಒಂದು ದೇಹ ಆದರೆ ಧರ್ಮ ಅದ್ರದ್ದು ಆತ್ಮ ಇದ್ದಂಗೆ. ನಾವು ಧರ್ಮ ಬಿಟ್ಟು ಏನು ಮಾಡಲ್ಲ. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಭಾರತೀಯ ಜನತಾ ಪಾರ್ಟಿಗೂ JDSಗೂ ಕಾಂಗ್ರೆಸ್ಗೂ ಇರೋ ವ್ಯತ್ಯಾಸ ಏನಂದರೆ ನಾವು ತತ್ವ ಸಿದ್ಧಾಂತ ಧರ್ಮ ದೇಶಕ್ಕೋಸ್ಕರ ರಾಜಕಾರಣ ಮಾಡ್ತೀವಿ. ಅವ್ರು ರಾಜಕೀಯ ಶಕ್ತಿಗೋಸ್ಕರ ರಾಜಕೀಯ ಒಂದು ಅಧಿಕಾರಕ್ಕೋಸ್ಕರ ಅವ್ರು ರಾಜಕಾರಣ ಮಾಡ್ತಾರೆ. ಯಾರು ಎಲ್ಲ ಬರೀ ಬಾಯಿ ಮಾತಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರಕ್ಕೆ ಬಂದಮೇಲೆ ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಯಾವ ರಸ್ತೆಗಳು ಕಾಮಗಾರಿಗಳು ಯಾವುದೇ ರೀತಿ ಆಗಿದೆ ಅದೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಅದು ಕೇಳೋದೇನು ಇದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಗಳಾಗ್ತಾ ಇರೋದು ಬಿಟ್ಟರೆ ಹಳ್ಳಿಲಿ ಅದು ಕೇಂದ್ರ ಸರ್ಕಾರದ್ದು, ಅದರಲ್ಲಿ ಇನ್ನು ಬೇರೆ ಯಾರ್ದು ಕೊಡುಗೆ ಏನೂ ಇಲ್ಲ. ಹಂಗಾಗಿ ನಾನು ಹೇಳೋದು, ಇವತ್ತು ನೀವು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇದ್ದೀರಾ, ಸದೃಢವಾಗಿರಿ. ನನ್ನ ಜೊತೆ ನಾನಾ ಜನ ನಾನಾ ಕಾರಣಗಳು ಕೊಡ್ಬೋದು, ನಾನಾ ಜನ ನಿಮ್ಮ ಉದ್ದೇಶ ದುರುದ್ದೇಶದಿಂದ ಅದನ್ನು ನಿಮ್ಮ ಮೇಲೆ ಇದು ಮಾಡ್ಬೋದು. ಆದರೆ ನೀವು ಅಚಲವಾಗಿರಿ, ನಾವು ಅಷ್ಟೇ ಸ್ಟ್ರೆಂತ್ ಆಗಿರ್ತೀವಿ. ನೀವು ರಾತ್ರಿ 1 ಗಂಟೆಲಿ ಫೋನ್ ಮಾಡಿದ್ರು ನಿಮ್ಮ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ. ನೀವು ಏನು ಅಂದರೆ ಬೂತಲ್ಲಿ ಸಂಘಟನೆ ಮಾಡೋ ವಿಚಾರವಾಗಿ ತಲೆಸ್ಕೊಡ್ಸ್ಕೊಳ್ಳಿ. ಹಾಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರ್ತಿರೋರಿಗೆ ಎಲ್ಲರಿಗೂ ನಿಮಗೂ ಶನೇಶ್ವರ ಮಹಾತ್ಮದ ಆಶೀರ್ವಾದ ಇರಲಿ. ಹಾಗೆ ಬಂದಮೇಲೆ ನಿಮಗೂ ಮುಂದಿನ ದಿನ ನೀವು ಯುವಕರಿದ್ದೀರಾ, ಮುಂದಿನ ದಿನ ಒಳ್ಳೆ ನಿಮಗೂ ಅಧಿಕಾರಗಳು ಹಿಡಿಯೋಂಥ ಕಾಲ ಬರುತ್ತೆ. ಈ ತಾಲೂಕಲ್ಲಿ ಅದು ಸನಿಮ ಇದೆ. ಹಾಗೆ ಬರೋ ಅಂಥ 6ನೇ ತಾರೀಕು ಮಾರ್ಚ್ 6ನೇ ತಾರೀಕು ಬೆಳಗುಳದಲ್ಲಿ ಹೋಬಳಿ ಮಟ್ಟದ 43 ಬೂತ್ ಬರುತ್ತೆ. ಅಲ್ಲೆಲ್ಲ ಬೂತಲ್ಲಿಂದ 5 ರಿಂದ 6 ಜನ ಪ್ರಮುಖ ಕಾರ್ಯಕರ್ತರುಗಳು ಪಕ್ಷ ಸೇರ್ಪಡೆ ಆಗಿದ್ದಾರೆ. ಪ್ರತಿ ಬೂತಲ್ಲೂ ಕಾರ್ಯಕರ್ತರು ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲ ಅವತ್ತು ಸ್ಟೇಜ್ ಕಾರ್ಯಕ್ರಮ ಇದೆ. ಪ್ರೀತಮ್ ಗೌಡ್ರು ಖುದ್ದಾಗಿ ದುಡಿದಿದ್ದೀರಾ ಈ ಏರಿಯಾದಲ್ಲಿ. ನೀವು ಈಗ ಹೋದ ವರ್ಷ ಚಿದಾನಂದ ಚುನಾವಣೆಯನ್ನು ಓಡಾಡಿದ್ದೀರಾ. ನಾನು ನಿಮ್ಗೆ ಹೇಳಲಿಕ್ಕೆ ಏನೊಂದು ಬಯಸ್ತೀನಿ ಅಂತ ಅಂದ್ರೆ, ಇವತ್ತಿನ ಈ
ನಮ್ಮ ಬಾಗೂರು ರೋಡ್ ಆಗ್ಬೋದು, ಅಕ್ಕಪಕ್ಕ ಬೀದಿ ಆಗ್ಬೋದು, ಯಾವ ಸಂದಿಗ್ಧ ಪರಿಸ್ಥಿತಿ ಇದೆ ಮತ್ತು ನಾವು ಯಾತಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಾಡಬೇಕು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಮತ್ತೆ ನಮ್ಮ ಭವಿಷ್ಯ ಯಾವ ರೀತಿ ಉಜ್ವಲವಾಗಿ ರೂಪಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಏನಪ್ಪಾ ಅಂತ ಅಂದ್ರೆ ಚಿದಾನಂದ್ ಅವರು ಈಗ ಹಿಂದೆ ಯಾರ್ಯಾರು ಬಂದಿದ್ರು ಬಿಜೆಪಿಗೆ, ನಾವು ನಿಮ್ನ ಅವಾಗಲೆಲ್ಲ ಕರ್ಕೊಂಡೋಗಿತ್ತು. ಆ ರೀತಿ ಮುಂದೆ ನಡೆಯಲ್ಲ. ಚೇತು ಚರು ಅಂಚರು ಇವಾಗ ಬಲ್ಲಿ ಅಂಟಿ ಬಲ್ಲಿ ರತ್ನಾಕ, ತ್ರೀ ಸ್ಟಾರ್ ಮಂಜು, ಅಶೋಕ್, ರಮೇಶ್, ರವಿ, ಮದನ್, ಸಂದೀಪ, ಪಂಚಮಕ್ಕ, ಮದನ್, ಸಂದೀಪ, ಬಲ್ಲಿ ಸಂದೀಪ, ನಾಗರಾಜ್, ಪ್ರವೀಣ್ ಶೆಟ್ಟಿ, ಊರಪ್ಪ, ಪ್ರವೀಣ್ ಶೆಟ್ಟಿ, ಸಣ್ಣ ಶಿವು, ಹನುಮಂಜ, ಅರುಣ್, ಪ್ರವೀಣ್ ಶೆಟ್ಟಿ, ಧರ್ಮ, ನಮ್ಮ ಹಳೆಯ ಕಾರ್ಯಕರ್ತರಾದ ವಿಜಿ, ಹಳೆ ಕಾರ್ಯಕರ್ತರಾದ ವಿಜಿ, ಲೇಡೀಸ್ ವಿಜಿ, ಧರ್ಮ ಸಿವೈ, ರವಿ, ಕೇರಂ ರವಿ, ಧರ್ಮ ಸಿವೈ, ರವಿ ಅವರು, ಕೇರಂ ರವಿ, ಹನುಮಂಜು, ಅಣ್ಣ